ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಕೆಮಿಸ್ಟ್ರಿದು ಒಂದು ಟಾಪಿಕ್ ಇದು ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್. ಈ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಯಾಕಂತ ಗೊತ್ತಿಲ್ಲ, ಸುಮಾರು ಜನ ಈ ಒಂದು ಟಾಪಿಕ್ ಮೇಲೆ ಕನ್ಫ್ಯೂಷನ್ಸ್ ಇದೆ ಅಂತಲೂ ಹೇಳಿದರು. ನಾನೊಂದು ಪೋಲಲ್ಲೂ ಹಾಕಿದ್ದೆ, ಅದರಲ್ಲಿ ಒಂದು 70% ಜನ ಕನ್ಫ್ಯೂಷನ್ ಇದೆ ಅಂತ ಹೇಳ್ತಾಯಿದ್ರು. ಯಾಕಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಒಂದು ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಜಸ್ಟ್ 1 2 3 ಅನ್ನೋ ನಂಬರ್ಸಿಂದ ಮಾಡಿರೋವಂಥದ್ದಲ್ಲ. ಇದು ಮೀನಿಂಗ್ ಏನು, ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಮೀನಿಂಗ್ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ಗೆ ಹೋಗೋಕ್ಕಿಂತ ಮೊದಲು ನಾನು ಒಂದು ಥಿಂಗ್ನ ಹೇಳ್ತೀನಿ ನಿಮಗೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದೇನಂದರೆ ಬೇಸಿಕಲಿ ಇವಾಗ ಒಂದು ಕಂಟೈನರ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಒಂದು ಕಂಟೈನರಲ್ಲಿ ಏನೋ ಒಂದು ಅಮೌಂಟ್ ಆಫ್ ಲಿಕ್ವಿಡ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಇವಾಗ ಇದರಲ್ಲಿ ನೀವು ಏನೋ ಒಂದು ಹಾಕ್ತೀರಾ, ಎಕ್ಸ್ಟರ್ನಲ್ ಆಗಿ ಏನೋ ಒಂದು ಹಾಕ್ತೀರಾ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಎ ಮೆಟೀರಿಯಲ್ ಇತ್ತು ಅಂತ ಅಂದ್ಕೊಳ್ಳಿ. ಇವಾಗ ಇದರಲ್ಲಿ ಬಿ ಮೆಟೀರಿಯಲ್ನ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಇವಾಗ ಈ ಒಂದು ಕಂಟೈನರಲ್ಲಿ ಏನೋ ಒಂದು ರಿಯಾಕ್ಷನ್ಸ್ ಆಗಿಬಿಟ್ಟು ಟೋಟಲ್ಲಾಗಿ ಎ ಮತ್ತು ಬಿ ಮಿಕ್ಸ್ ಆಗಿರುವಂಥ ಒಂದು ಮಿಕ್ಸ್ಚರ್ ಇದೆ ಅಂತ ಅಂದ್ಕೊಳ್ಳಿ. ಈ ಥರ ಆಯಿತು. ಫಸ್ಟ್ ಬರೀ ಎ ಇತ್ತು ಮತ್ತು ಹೊರಗಡೆ ಬಿ ಇತ್ತು. ಇವಾಗ ಇಲ್ಲಿ ಎ ಪ್ಲಸ್ ಬಿ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಎದು ಒಂದು 20 ಗ್ರಾಮ್ಸ್ ಇತ್ತು ಮೊದಲು ಅಂತ ಅಂದ್ಕೊಳ್ಳಿ. ಇವಾಗ ಬಿದು ಒಂದು 10 ಗ್ರಾಮ್ಸ್ ಹಾಕಿದ್ರಿ ಇವಾಗ ಇದ್ರ ಒಳಗಡೆ. ಇವಾಗ ಎಂಡ್ ಪ್ರಾಡಕ್ಟಲ್ಲಿ ಎಷ್ಟು ಗ್ರಾಮ್ಸ್ ಇರುತ್ತೆ ಟೋಟಲ್ಲು? 30 ಗ್ರಾಮ್ಸ್ ತಾನೆ. 40 ಗ್ರಾಮ್ಸ್ ಆಗುತ್ತಾ? 50 ಗ್ರಾಮ್ಸ್ ಆಗುತ್ತಾ? ಇದೆಲ್ಲ ಆಗಲ್ಲ. ಬೇಸಿಕ್ ಅಡಿಷನ್ 10 + 20 30ನೇ ಇರುತ್ತೆ. ಇಷ್ಟೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು. ಮಾಸನ್ನು ನಾವು ಮಾಸ್ ಅನ್ನೋದೇನಿದೆ ಇದು ಒಂದು ಫಂಡಮೆಂಟಲ್ ಪ್ರಾಪರ್ಟಿ. ಇದನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ಒಂದು ಬಾಲ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಬಾಲ್ನ ನಾವು ಸಡನ್ನಾಗಿ ಎಲ್ಲಿಂದನೂ ಕ್ರಿಯೇಟ್ ಮಾಡಿಲ್ಲ, ಏನಾದರೂ ಒಂದು ಪ್ರಾಡಕ್ಟಿಂದನೇ ನಾವು ಅದನ್ನು ಕನ್ವರ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಲೆದರ್ ಬಾಲ್ನ ಮಾಡಿದ್ವಿ ನಾವು, ಕನ್ವರ್ಷನ್ ಮಾಡಿದ್ದೀವಿ ಅಷ್ಟೇ. ಇದನ್ನು ನಾವು ಹೆಂಗೋ ಒಂದು ಉದ್ಭವಿಸಿಲ್ಲ, ಇದು ಸ್ಪೇಸಿಂದ ಸಡನ್ನಾಗಿ ಕ್ರಿಯೇಟ್ ಆಗಿಬಿಟ್ಟಿಲ್ಲ ಮಾಸು. ಇವಾಗ ನಮಗಿದು ಬೇಡ ಅಂದ್ಕೊಂಡು ಕಂಪ್ಯೂಟರಲ್ಲಿ ಹೇಗೆ ಒಂದು ಟೆಕ್ಸ್ಟನ್ನು ಡಿಲೀಟ್ ಮಾಡ್ತೀವಿ ಅದ್ರ ಥರ ಇದನ್ನು ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ. ನಾವು ಇದನ್ನು ಬರ್ನ್ ಮಾಡೋಕ್ಕೆ ಹೋದರೆ ಅದು ಬೇರೆ ಥಿಂಗ್ಸ್ ಆ್ಯಶಾಗಿ ಕನ್ವರ್ಟ್ ಆಗುತ್ತೆ, ಏನೋ ಒಂದು ಕನ್ವರ್ಟ್ ಆಗುತ್ತೆ. ಒಟ್ಟಾರೆ ಇದನ್ನು ಡಿಲೀಟು ಮಾಡೋಕ್ಕಾಗಲ್ಲ, ಕ್ರಿಯೇಟು ಮಾಡೋಕ್ಕಾಗಲ್ಲ. ಅಷ್ಟೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು. ಏನು ಹೇಳುತ್ತಂದ್ರೆ ಅದು ಮಾಸ್ ಕ್ಯಾನ್ neither be created nor be destroyed. ಆಮೇಲೆ ಐನ್ಸ್ಟೈನ್ ಒಂದು ಈಕ್ವೇಷನ್ ಎಲ್ಲ ಬಂತು, E = mc² ಅಂತೆಲ್ಲ. ಅದರಲ್ಲಿ ಮಾಸು ಮತ್ತು ಎನರ್ಜಿ ಇಂಟರ್ ಕನ್ವರ್ಟೇಬಲ್ ಅಂತೆಲ್ಲ ಇತ್ತು. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ. ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್, ಇದು ನಾವು ಕ್ರಿಯೇಟು ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯು ಮಾಡೋಕ್ಕಾಗಲ್ಲ. ಓಕೆ, ದಿಸ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು. ಇವಾಗ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗೋಣ. ಫಸ್ಟ್ ಏನಂದರೆ ಒಂದು ರಿಯಾಕ್ಷನ್ ನಾನು ತೊಗೊತೀನಿ. ನಾನು ಹೈಡ್ರೋಜನ್ನ ತೊಗೊಂಡೆ, ಓಕೆನಾ. ನಾನು ಹೈಡ್ರೋಜನ್ನ ತೊಗೊಂಡೆ ಮತ್ತು ಆಕ್ಸಿಜನನ್ನು ತೊಗೊಂಡೆ. ಇದನ್ನು ನಾನು ಫ್ಯೂಸ್ ಮಾಡಿಬಿಟ್ಟು ವಾಟ್ರನ್ನ ಕ್ರಿಯೇಟ್ ಮಾಡಿದೆ. ಇದೊಂದು ರಿಯಾಕ್ಷನ್ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ? ಮೊದಲು ಎಷ್ಟು ಹೈಡ್ರೋಜನ್ ಆಟಮ್ಸ್ ಇತ್ತು ನಮಗೆ? ಹೈಡ್ರೋಜನ್ ಆಟಮ್ಸ್ ಎಷ್ಟಿತ್ತು? ಕರೆಕ್ಟ್, 2 ಹೈಡ್ರೋಜನ್ ಆಟಮ್ ಇತ್ತು ತಾನೆ. 2 ಹೈಡ್ರೋಜನ್ ಆಟಮ್ ಇದೆ ಇಲ್ಲಿ, 2 ಹೈಡ್ರೋಜನ್ ಆಟಮ್ ಇತ್ತು. ಓಕೆ, ಎಷ್ಟು ಆಕ್ಸಿಜನ್ ಆಟಮ್ಸ್ ಇತ್ತು? ಸೇಮ್ ನೀವು ಇಲ್ಲೇ ನೋಡಿಕೊಂಡೇ ಹೇಳ್ಬೋದು, 2 ಆಕ್ಸಿಜನ್ ಆಟಮ್ಸ್ ಇತ್ತು ತಾನೆ. ಓಕೆ, ಇವಾಗ ಇದು ಬಿಫೋರ್ ಆಯಿತು. ಈಗ ಆಫ್ಟರ್ ನೋಡೋಣ. ಆಫ್ಟರಲ್ಲಿ ಬೇರೆ ಕಲರ್ ಮಾಡ್ತೀನಿ. H2 ಮತ್ತೊಂದು ಸತಿ ಬರೋಣ, ನೋಡೋಕ್ಕೂ ಚೆನ್ನಾಗಿರ್ಬೇಕು ತಾನೆ. H2 ಇವಾಗ ಇಲ್ಲಿ ಆಫ್ಟರ್ ಅಂತ ಬರಿತೀನಿ. ಬಿಫೋರ್ ಇಷ್ಟಿತ್ತು. ಇವಾಗ ಆಫ್ಟರಲ್ಲಿ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ? ಹೈಡ್ರೋಜನ್ ಆಟಮ್ಸ್ 2 ಇದೆ. ಆಕ್ಸಿಜನ್ ಆಟಮ್ಸು 1 ಇದೆ. ಪ್ರಾಬ್ಲಮ್ ಏನಂದರೆ ಇವಾಗ ಈ ಒಂದು ಎಕ್ಸಾಂಪಲಲ್ಲಿ ನಾವು ನೋಡಿದ್ವಿ, ಎಷ್ಟಿತ್ತು ಮೊದಲು ಅಷ್ಟೇ ಇರಬೇಕು ಆಮೇಲೆ ಟೋಟಲಾಗಿ. ಇವಾಗ ಇಲ್ಲಿ 2 + 2 ಎಷ್ಟಿದೆ? 4 ಇದೆ. ಇಲ್ಲೆಷ್ಟಿದೆ? 3 ಇದೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಮೊದಲು ಎಷ್ಟಿತ್ತು ಅಷ್ಟೇ ಆಮೇಲೆ ಇರಬೇಕು ನಂಬರ್ ಆಫ್ ಆಟಮ್ಸು. ಸೊ ಎಷ್ಟು ಹೈಡ್ರೋಜನ್ ಇತ್ತು ಅಷ್ಟೇ ಹೈಡ್ರೋಜನ್ ಇದೆ. ಓಕೆ, ಹೈಡ್ರೋಜನ್ದಂತೂ ಓಕೆ ಇದೆ. ಆಕ್ಸಿಜನ್ ಮಾತ್ರ ಪ್ರಾಬ್ಲಮ್ ಆಗಿರೋದು. ಆಕ್ಸಿಜನ್ ಮೊದಲು 2 ಇತ್ತು, ಆಮೇಲೆ 1 ಆಯಿತು.
ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಮಾಡಬೇಕು. ಬೇಸಿಕಲಿ ಈ ಸೈಡ್ ಇರುವಷ್ಟು ಹೈಡ್ರೋಜನ್ ಆಟಮ್ಸ್ ಈ ಸೈಡು ಇರಬೇಕು, ಈ ಸೈಡ್ ಇರುವಷ್ಟು ಆಕ್ಸಿಜನ್ ಆಟಮ್ಸ್ ಈ ಸೈಡು ಇರಬೇಕು. ಹೈಡ್ರೋಜನ್ ಅಂತೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ ನಮಗೆ, ಆಕ್ಸಿಜನ್ ಪ್ರಾಬ್ಲಮ್ ಕೊಡ್ತಾ ಇದೆ. ಆಕ್ಸಿಜನ್ ಈ ಸೈಡ್ ಎಷ್ಟಿರಬೇಕು? 2 ಇರಬೇಕು ತಾನೆ. ಸೊ ನಾವು ಇದನ್ನು 2 ಜೊತೆ ಮಲ್ಟಿಪ್ಲೈ ಮಾಡೋಣ. ಇವಾಗ ಇಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಆಯಿತು? 2 ಆಕ್ಸಿಜನ್ ಆಟಮ್ಸ್ ಆಯಿತು. ನಾನಿಲ್ಲಿ ರೀಕರೆಕ್ಟ್ ಮಾಡ್ತೀನಿ, ಇಲ್ಲಿ 2 ಅಂತ ಬರೀತೀನಿ. ಆದರೆ ಈ ಹೋಲ್ ಥಿಂಗ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಹೈಡ್ರೋಜನ್ನು ಕೂಡ ಏನಾಗ್ಬಿಡ್ತು? ಡಬಲ್ ಆಗಿಬಿಡ್ತು. H2 ಇತ್ತು ತಾನೆ, H2ದು ಡಬಲ್ ಅಂದರೆ H4 ಆಗಿಬಿಡ್ತು. ಸೊ 4 ಆಟಮ್ಸ್ ಆಗಿಬಿಡ್ತು ಹೈಡ್ರೋಜನ್. ಇವಾಗ ಈ ಕಡೆ ನೋಡಿ, ಈ ಕಡೆ ಆಕ್ಸಿಜನ್ ಅಂತೂ ಬ್ಯಾಲೆನ್ಸ್ ಆಗಿದೆ, ಆದರೆ ಇವಾಗ ಹೈಡ್ರೋಜನ್ ಅನ್ಬ್ಯಾಲೆನ್ಸ್ಡ್ ಆಗಿಬಿಟ್ಟಿದೆ. ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು, ಹೈಡ್ರೋಜನ್ ಅನ್ಬ್ಯಾಲೆನ್ಸ್ಡ್ ಆಗಿಬಿಟ್ಟಿದೆ. ಸೊ ನಾನು ಇಲ್ಲಿ ಹೈಡ್ರೋಜನ್ ಜೊತೆನೂ 2 ಸರಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಇವಾಗ ಈ ಸೈಡ್ ಎಷ್ಟಾಯಿತು? 4 ಹೈಡ್ರೋಜನ್ ಆಟಮ್ಸ್. ಈ ಸೈಡು 4 ಇದೆ, ಈ ಸೈಡು 4 ಇದೆ, ಈ ಸೈಡು 2 ಇದೆ, ಈ ಸೈಡು 2 ಇದೆ. ಇದು ಒಂದು ಬೇಸಿಕ್ ಎಕ್ಸಾಂಪಲು. ನಿಮಗೆ ಈ ಥರ ಬ್ಯಾಲೆನ್ಸ್ ಮಾಡೋದೇ ನಿಮ್ಗೆ ಕನ್ಫ್ಯೂಸ್ ಆಗ್ತಾಯಿದೆ ತುಂಬ. ಅದಕ್ಕೆ ನಾನು ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೇಮ್ ಎಕ್ಸಾಂಪಲೇ ತೊಗೊಳ್ಳೋಣ. H2 + O2 ಗಿವ್ಸ್ H2 ತಾನೆ. ಇದನ್ನು ಇನ್ನೊಂದು ಥರ ಹೇಗೆ ನಾವು ಸಾಲ್ವ್ ಮಾಡ್ಬೋದು? ಈ ಥರ ನಿಮ್ಗೆ ತುಂಬ ಕನ್ಫ್ಯೂಸ್ ಆದರೆ ಸಿಂಪಲಾಗಿ ಸ್ಟ್ರೇಟ್ ಫಾರ್ವರ್ಡ್ ಮೆಥಡು, ಯಾವುದೇ ರಿಯಾಕ್ಷನಿಗಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಏನು ಮಾಡಿ ಅಂದರೆ, ನಮ್ಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಹೈಡ್ರೋಜನ್ ಬೇಕಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾನು ಇದನ್ನು ಎ ಅಂತ ಹೇಳ್ತೀನಿ. ಎ ಹೈಡ್ರೋಜನ್ ಆಟಮ್ಸ್ ಬೇಕು, ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬೇಕು, ಬಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬೇಕು, ಮತ್ತು ಇದರಿಂದ ನಮಗೆ ಸಿ ವಾಟರ್ ಮಾಲಿಕ್ಯೂಲ್ಸ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಬೇಸಿಕಲಿ ಈ ಸೈಡ್ ಇರುವಷ್ಟು ಹೈಡ್ರೋಜನ್ ಆಟಮ್ಸೇ ಈ ಸೈಡ್ ಇರಬೇಕು ತಾನೆ. ಅದೇ ತಾನೇ ಬ್ಯಾಲೆನ್ಸಿಂಗ್ ಅಂದರೆ. ಇಲ್ಲಿ ನೋಡಿ, ಈ ಸೈಡ್ ಎಷ್ಟಿದೆ ಹೈಡ್ರೋಜನ್ ಆಟಮ್ಸು? 2a ತಾನೆ, 2a ಇದೆ. ಸೊ 2a ಅಷ್ಟೇ ಈಕ್ವಲ್ಸ್ ಟು ಅಷ್ಟೇ ಈ ಸೈಡು ಇರಬೇಕು, ಅಂದರೆ 2c. 2a = 2c. ಇದು ಫಸ್ಟು ಈಕ್ವೇಷನ್ ಆಯಿತು, ಈಕ್ವೇಷನ್ ನಂಬರ್ 1. ಇವಾಗ ಆಕ್ಸಿಜನ್ ನೋಡೋಣ. ಈ ಸೈಡ್ ಎಷ್ಟಿದೆ? 2b ತಾನೆ, 2b ಅಷ್ಟೇ ಈ ಸೈಡು ಇರಬೇಕು, ಅಷ್ಟೇ ಈ ಸೈಡ್ ಇರಬೇಕು. ಎಷ್ಟದು? 1. ಇಲ್ಲೂ ಏನೂ ಇಲ್ಲ ಅಂದರೆ 1 ತಾನೆ. 1 × c is c. ಇದು ಈಕ್ವೇಷನ್ ನಂಬರ್ 2. ಇವಾಗ ಏನಿಲ್ಲ, ನಾರ್ಮಲಾಗಿ ಇದನ್ನು ನಾವು ಸಾಲ್ವ್ ಮಾಡಿಬಿಡಬೇಕು. ಹೇಗೆ ಸಾಲ್ವ್ ಮಾಡೋದಪ್ಪ? ಇವಾಗ ಸಿ ವ್ಯಾಲ್ಯೂ ನಮ್ಗೆ ಗೊತ್ತು ತಾನೆ, c = 2b ತಾನೆ. ಈ c = 2bನ ಇಲ್ಲಿ ಹಾಕೋಣ. 2a = 2 × cದ ವ್ಯಾಲ್ಯೂ ಏನು? 2b. ಹೀಗೆ ಹಾಕೋಣ. ಇವಾಗ 2 2 ಕ್ಯಾನ್ಸಲ್ ಆಯಿತು. a = 2b. ಸೊ ನಮಗೆ ಏನೇನು ವ್ಯಾಲ್ಯೂ ಸಿಕ್ಕಿದೆ ಅಂದರೆ, a = 2b, ಇನ್ನೊಂದು ಕಲರಲ್ಲಿ ಬರಿತೀನಿ. ಫೈನಲ್ ಆಗಿ a = 2b ಸಿಕ್ಕಿದೆ. c = 2b ಇದೆ ನೋಡಿ, c = 2b ಇದೆ. ಮತ್ತೇನಿದೆ ನಮ್ಮ ಹತ್ರ? ಮತ್ತು ಮೇನ್ ರಿಯಾಕ್ಷನ್, ಮೇನ್ ಈಕ್ವೇಷನ್ನು 2a = 2c. ಇಲ್ಲಿ 2 2 ಕ್ಯಾನ್ಸಲ್ ಆಗಿಬಿಡ್ತು, a = c. ಇವು 3 ಏನಿದೆ ನಮ್ಮ ಹತ್ರ ಈಕ್ವೇಷನ್ಸ್ ಇದೆ. ಈಕ್ವೇಷನ್ ನಂಬರ್ 3 ಅಂತ ಹೇಳೋಣ. ಇದು 3 ಈಕ್ವೇಷನ್ಸ್ ಇದೆ. ಇವಾಗ ಏನು ಮಾಡಬೇಕಂದ್ರೆ, ನೀವು ಇಷ್ಟು ಮಾಡಾದ್ಮೇಲೆ ನೀವು ಎಗೆ, ಎ ಅಥವಾ ಬಿಗೆ ಅಥವಾ ಸಿ ಯಾವುದಕ್ಕಾದ್ರೂ ಒಂದು, ನಾನು ಇವಾಗ ಎ ತೊಗೊತಾ ಇದ್ದೀನಿ. ಎಗೆ ಒಂದು ವ್ಯಾಲ್ಯೂ ಕೊಟ್ಬಿಡಿ, ನೀವೇ ಕೊಟ್ಬಿಡಿ. ಏನಾದರೂ ಕೊಡ್ಬೋದು, 1 ಕೊಡ್ಬೋದು, 2 ಕೊಡ್ಬೋದು, ಹಾಫ್ ಕೊಡ್ಬೋದು, 3/, ಏನಾದರೂ ಕೊಡ್ಬೋದು. ನಾನಿಲ್ಲಿ ನಾರ್ಮಲಾಗಿ 1 ಅಂತ ಕೊಡ್ತಾಯಿದ್ದೀನಿ. ಎ ವ್ಯಾಲ್ಯೂ 1 ಅಂತ ಅಂದ್ಕೊಳ್ಳೋಣ. ಲೆಟ್ a = 1. a 1 ಅಂತ ಇಟ್ಟರೆ ಏನಾಗುತ್ತೆ? a 1 ಆದರೆ a = 2b. ಸೊ a = 2b. ಸೊ b ವ್ಯಾಲ್ಯೂ ಏನಾಯಿತು? b = ಹಾಫ್ ಆಯಿತು ತಾನೆ. b = ಹಾಫ್ ಆಯ್ತು ತಾನೆ. ಸೊ ನಾನು b = ಹಾಫ್ ಅಂತ ಬರೆದೆ. ಓಕೆ. ಮತ್ತೊಂದೇನಿದೆ ನಮ್ಮ ಹತ್ರ? a = c ಅನ್ನೋದು ಇದೆ. ಸೊ c ವ್ಯಾಲ್ಯೂ ಏನಾಯಿತು? ಏನೇ ಆಯಿತು. a = 1 ಅಂತ ಹೇಳಿಬಿಟ್ಟೆ ನಾನು. ಲೆಟ್ a = 1 ಅಂತ. ಎನ ನಾನು ಈ ಒಂದು ಈಕ್ವೇಷನಲ್ಲಿ ಹಾಕಿದ್ರೆ ಬಿ ವ್ಯಾಲ್ಯೂ ಸಿಕ್ತು, ನನಗೆ ಹಾಫ್ ಸಿಕ್ತು. ಮತ್ತು ಎನ ನಾನು ಈ ಈಕ್ವೇಷನಲ್ಲಿ ಹಾಕಿದ್ರೆ ಸಿ ವ್ಯಾಲ್ಯೂ ಸಿಕ್ತು ನನಗೆ 1. ಸೊ a b c ವ್ಯಾಲ್ಯೂ ನಂಗೆ ಸಿಕ್ತು. ಇದೇ ನನಗೆ ಬೇಕಾಗಿದ್ದು. ಮತ್ತು ವಾಪಸ್ ಈ ಈಕ್ವೇಷನಿಗೆ ಬರೋಣ. H2 + O2 = H2O. ಇಲ್ಲಿ a ಇತ್ತು, ಇಲ್ಲಿ b ಇತ್ತು, ಇಲ್ಲಿ c ಇತ್ತು ತಾನೆ. ಇವಾಗ a b c ವ್ಯಾಲ್ಯೂಸ್ ಹಾಕೋಣ. a ವ್ಯಾಲ್ಯೂ ಏನು? 1 ಅಂತ ಹಾಕೋಣ. b ವ್ಯಾಲ್ಯೂ ಏನು? ಹಾಫ್. c ವ್ಯಾಲ್ಯೂ ಏನು? 1. ಇದು ಕೂಡ ಬ್ಯಾಲೆನ್ಸ್ಡ್ ಈಕ್ವೇಷನ್ನೇ. ನೀವು ಅಂದ್ಕೊಳ್ಬೋದು, ಸರ್ ಇಲ್ಲೇನೋ ಬೇರೆದೇ ಬಂದಿತ್ತು ಸರ್, ನೋಡಿ 2H2 + O2 = 2H2 ಅಂತ ಬಂದಿತ್ತು. ಆದರೆ ಇಲ್ಲಿ ನೀವು H2 + H2 ಅಂತಲೂ ಬರಿಬೋದು ತಾನೆ. H2 + ಹಾಫ್ O2 = H2O ಅಂತ ಅಂತಿದ್ದೀರಾ. ಇದು ಹೇಗೆ ಬ್ಯಾಲೆನ್ಸ್ ಆಯಿತು ನೋಡಿ ನೀವೇ. ಇಲ್ಲಿ ಈ ಸೈಡ್ H2 ಆಟಮ್ಸ್ ಎಷ್ಟಿದೆ? 2 ಇದೆ. ಈ ಸೈಡ್ H2 ಆಟಮ್ಸ್ ಎಷ್ಟಿದೆ? 2 ಇದೆ. ಬ್ಯಾಲೆನ್ಸ್ಡಾ? ಈ ಸೈಡ್ ಎಷ್ಟಿದೆ? ಹಾಫ್ ಇಂಟು 2 ತಾನೆ. ಹಾಫ್ ಇಂಟು 2 ಎಷ್ಟು?
ಕ್ಯಾನ್ಸಲ್ 1. ಈ ಸೈಡ್ ಎಷ್ಟಿದೆ 1. ಇದು ಕೂಡ ಬ್ಯಾಲೆನ್ಸ್ಡೆ. ಓಕೆ, ಈ ಈಕ್ವೇಷನು ಕೂಡ ಬ್ಯಾಲೆನ್ಸ್ಡೆ. ನಾವು ಈ ಥರ ನೋಡೋಕ್ಕೆ ಚೆನ್ನಾಗಿಲ್ಲ, ಹಾಫ್ ಎಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ಕೊಂಡು ಇಡೀ ಈಕ್ವೇಷನನ್ನು 2 ಜೊತೆ ಮಲ್ಟಿಪ್ಲೈ ಮಾಡಿಬಿಡೋಣ. 2H2 ಪ್ಲಸ್ 2 ಇಂಟು ಹಾಫ್ ಇಂಟು O2 ಗಿವ್ಸ್ ರೈಸ್ ಟು 2H2O. ಇವಾಗ ಇಲ್ಲಿ ಹಾಫ್ ಕ್ಯಾನ್ಸಲ್ ಆಯಿತು, 1 ಆಯಿತು. 1 ಬರೀತಾ ಇದ್ರೂ ಆಗುತ್ತೆ. ಇವಾಗ ನಮಗಿದು ಈಕ್ವೇಷನ್ ಸಿಕ್ತು. ಇದು ಕೂಡ ಬ್ಯಾಲೆನ್ಸ್ಡೇ. ಸುಮಾರು ಟೀಚರ್ಸ್ ಹೇಳ್ತಾರೆ ಇದು ಬ್ಯಾಲೆನ್ಸ್ಡ್ ಅಲ್ಲ ಅಂತ ಅಂದ್ಬಿಡ್ತಾರೆ. ಫ್ರ್ಯಾಕ್ಷನ್ಸಲ್ಲೂ ಬ್ಯಾಲೆನ್ಸ್ಡ್ ಇರ್ಬೋದು. ಹಾಫ್ ಮೋಲನ್ನು ತೊಗೊಂಡಿದ್ದೀವಿ ನಾವು ಅಷ್ಟೇ. ಏನಿದೆ ಪ್ರಾಬ್ಲಮ್? ಏನಿದೆ? ಏನೂ ಇಲ್ಲ ಪ್ರಾಬ್ಲಮ್. ದಿಸ್ ಇಸ್ ಆಲ್ಸೋ ಬ್ಯಾಲೆನ್ಸ್ಡ್. ಆದರೆ ಚೆನ್ನಾಗಿ ಕಾಣಬೇಕು ಅಂದ್ಕೊಂಡು ನಾವು ಈ ಥರ ಬರೀತೀವಿ. ಸೊ 2H2 ಪ್ಲಸ್ O2 ಗಿವ್ಸ್ ರೈಸ್ ಟು 2H2O. ಈ ಥರ ನೀವು ಯಾವುದೇ ಈಕ್ವೇಷನ್ ಏನಾದರೂ ಬ್ಯಾಲೆನ್ಸ್ ಮಾಡ್ಬೋದು, ಯಾವುದೇ ಈಕ್ವೇಷನ್. ಇನ್ನೊಂದು ತೊಗೊಳ್ಳೋಣ ಎಕ್ಸಾಂಪಲ್ಲು. Mg ಪ್ಲಸ್ O2 ಗಿವ್ಸ್ ರೈಸ್ ಟು MgO. ಓಕೆ, ಈ ಒಂದು ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಇಲ್ಲಿ ಎ ಬರಿಬೇಕು, ಇಲ್ಲಿ ಬಿ ಬರಿಬೇಕು, ಇಲ್ಲಿ ಸಿ ಬರಿಬೇಕು. ಎಷ್ಟು ಎಮ್ ಜಿ ಇದೆ? ಈ ಸೈಡು ಎ ಇದೆ, ಈಸ್ ಈಕ್ವಲ್ಸ್ ಟು ಈ ಸೈಡ್ ಎಷ್ಟು ಎಮ್ ಜಿ ಇದೆ? ಸಿ ಇದೆ, ಸಿ ಎಮ್ ಜಿ. ಈ ಸೈಡ್ ಎಷ್ಟು ಓ ಇದೆ? 2B. ಈ ಸೈಡ್ ಎಷ್ಟಿದೆ? ಸಿ ತಾನೆ. ಇವಾಗ ನಾವೇನು ಮಾಡಬೇಕಂದ್ರೆ ಈ ಎರಡು ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ಥರ್ಡ್ ಈಕ್ವೇಷನನ್ನು ಕ್ರಿಯೇಟ್ ಮಾಡಬೇಕು. 1 2 ಎ ಇಸ್ ಈಕ್ವಲ್ಸ್ ಟು ಸಿ ತಾನೆ. ಎ ಇಸ್ ಈಕ್ವಲ್ಸ್ ಟು ಸಿ ತಾನೆ. ಇವಾಗ ಸಿ ವ್ಯಾಲ್ಯೂ ಏನಿದೆ ಇಲ್ಲಿ? 2B ಅಂತ ಬರಿಬೋದು. ಇದರಿಂದ ಥರ್ಡ್ ಈಕ್ವೇಷನ್ನು ಸಿಕ್ತು ನಮಗೆ. ಬೇಸಿಕಲಿ ಎಲ್ಲ ವೇರಿಯೇಬಲ್ಸ್ ಜೊತೆನೂ ಒಂದು ರಿಲೇಷನನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ದಿಸ್ ಇಸ್ ಥರ್ಡ್ ಈಕ್ವೇಷನ್. ಇವಾಗ ನಾನು ಎಗೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಡ್ತೀನಿ. ಲೆಟ್ ಎ ಇಸ್ ಈಕ್ವಲ್ಸ್ ಟು 1. ಎ 1 ಆದರೆ ಮೀನಿಂಗ್ ಏನು? ಎ ಇಸ್ ಈಕ್ವಲ್ಸ್ ಟು 2B ಇಂದ ನಾವೇನು ಮಾಡ್ಬೋದು? ಇಲ್ಲಿ 1 ಹಾಕ್ಬೋದು ಎ ಜಾಗದಲ್ಲಿ. ಬಿ ಇಸ್ ಈಕ್ವಲ್ಸ್ ಟು ಹಾಫ್. ಓಕೆ, ಮತ್ತು ಎ ಇಸ್ ಈಕ್ವಲ್ಸ್ ಟು ಸಿ ಅಂತ ಫಸ್ಟ್ ಈಕ್ವೇಷನಲ್ಲೇ ಇದೆ ನಮ್ಮ ಹತ್ರ. ಎ ಇಸ್ ಈಕ್ವಲ್ಸ್ ಟು ಸಿ ಅಂತ ಫಸ್ಟ್ ಈಕ್ವೇಷನಲ್ಲೇ ಇದೆ. ಸೊ ನಾನೇನು ಬರಿಬೋದು? 1 ಇಸ್ ಈಕ್ವಲ್ಸ್ ಟು ಸಿ ಅಂತ ಬರಿಬೋದು, ಅಥವಾ ಸಿ ಇಸ್ ಈಕ್ವಲ್ಸ್ ಟು 1 ಅಂತ ಬರಿಬೋದು. ಏನಾದರೂ ಡೌಟ್ಸ್ ಇದೆ ಇದರಲ್ಲಿ? ಏನು ಡೌಟ್ಸ್ ಇರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನಾರ್ಮಲ್ ಆಲ್ಜಿಬ್ರಾ ಮಾಡ್ತಾಯಿದ್ದೀನಿ ನಾವು. ಸೊ ನಾನು ವಾಪಸ್ ಈ ಈಕ್ವೇಷನ್ ಹಾಕ್ತೀನಿ. Mg ಪ್ಲಸ್ O2 ಗಿವ್ಸ್ MgO ಅನ್ನೋ ಒಂದು ಈಕ್ವೇಷನಲ್ಲಿ ಎ ಹಾಕ್ತಾಯಿದ್ದೀನಿ 1 B C. ಓಕೆ, 1 ಬರೀ ಅವಶ್ಯಕತೆ ಇಲ್ಲ, ಬರೀತಿದ್ರು ಆಗುತ್ತೆ. ಸೊ ದಿಸ್ ಈಸ್ ಅವರ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ಆದರೆ ನಮಗೆ ಈ ಥರ ನೋಡೋಕ್ಕೆ ಇಷ್ಟ ಆಗಲ್ಲ, ಹಾಫ್ ಎಲ್ಲ ನೋಡೋಕ್ಕೆ ಇಷ್ಟ ಆಗಲ್ಲ ನಮಗೆ. ಸೊ ಇಡೀ ಈಕ್ವೇಷನಿಂದ 2 ಜೊತೆ ಮಲ್ಟಿಪ್ಲೈ ಮಾಡಿ. 2Mg ಪ್ಲಸ್ O2 ಗಿವ್ಸ್ 2MgO. ಇವಾಗ ನೋಡಿ ಬ್ಯಾಲೆನ್ಸ್ಡ್ ಆಗಿದೆಯಲ್ವ ಅಂತ. Mg ಈ ಸೈಡ್ ಎಷ್ಟಿದೆ? 2 ಇದೆ. ಈ ಸೈಡ್ ಎಷ್ಟಿದೆ? 2 ಇದೆ, ಬ್ಯಾಲೆನ್ಸ್ಡ್. O2 ಈ ಸೈಡ್ ಎಷ್ಟಿದೆ? O ಈ ಸೈಡ್ ಎಷ್ಟಿದೆ? 2 ಇದೆ, 2. ಈ ಸೈಡ್ ಎಷ್ಟಿದೆ? ಈ ಸೈಡು 2 ಇದೆ. 100% ಬ್ಯಾಲೆನ್ಸ್ಡ್ ಈಕ್ವೇಷನು. ಈ ಒಂದು ABC ಅನ್ನೋದೊಂದು ವೇರಿಯೇಬಲ್ಸ್ ಹಾಕೊಂಡು ಮೆಥಡು ಯಾವುದೇ ರಿಯಾಕ್ಷನ್ ತೊಗೊಂಡ್ರೂ ಆಗುತ್ತೆ. ಸುಮಾರು ಎಲಿಮೆಂಟ್ಸ್ ಬಂದುಬಿಡ್ತು. ಇಲ್ಲಿ 2 ಎಲಿಮೆಂಟ್ಸ್ ಇದೆ. ಇವಾಗ 4-5 ಎಲಿಮೆಂಟ್ಸ್ನ ರಿಯಾಕ್ಟ್ ಮಾಡೋದಿರಲಿ, ಅದಕ್ಕೂ ನೀವು ಈ ಒಂದು ಮೆಥಡ್ನ ಹಾಕ್ಬೋದು. ಯಾವುದೇ ರಿಯಾಕ್ಷನನ್ನಾದರೂ ಈಕ್ವೇಷನ್ ಹಾಕಿ ಬರ್ಕೊಂಡು ನೀವು ಈ ಒಂದು ಮೆಥಡಿಂದ ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಮೆಥಡ್ ತುಂಬ ಈಸಿ. ನಿಮಗೆ ಈ ಥರ ಡೈರೆಕ್ಟಾಗಿ ಇಲ್ಲಿಂದನೇ ನೋಡಿಕೊಂಡು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಹಾಕ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ವೇರಿಯೇಬಲ್ಸ್ ಮೆಥಡಿಂದ ಸ್ಟ್ರೇಟ್ ಫಾರ್ವರ್ಡು ಯಾವುದೇ ಈಕ್ವೇಷನ್ ಏನಾದರೂ ಬ್ಯಾಲೆನ್ಸ್ ಮಾಡ್ಬೋದು. ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಯಾವುದಾದ್ರೂ ಒಂದು ಈಕ್ವೇಷನ್ನ ಎತ್ಕೊಳ್ಳಿ, ಈ ಒಂದು ಮೆಥಡಿಂದ ಮಾಡಿ ನೋಡಿ. ಬರುತ್ತಾ ಇಲ್ವ ಅಂತ ನೀವು ಟ್ರೈ ಮಾಡಿ. ಬಂದರೆ ಎಸ್ ಸರ್ ಗಾಟ್ ದ ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೂ ಖುಷಿ ಆಗುತ್ತೆ ನಿಮ್ಗೆ ಈ ಒಂದು ಮೆಥಡ್ ಅರ್ಥ ಆಯ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.